ಡಿವೋರ್ಸ್ಗೆ ಗಿಫ್ಟ್ ಕೊಟ್ಟ ಕೆಂಪು ಸುಂದರಿ. ಇವತ್ತು ಪ್ರೇಮಿಗಳ ದಿನವೇ ಡಿವೋರ್ಸ್ ಗೆಳತಿ ಸ್ಪೆಷಲ್ ಗಿಫ್ಟ್. ಆರ್ ನಗರದಲ್ಲಿ ದರ್ಶನ್ಗೋಸ್ಕರ ಗಿಫ್ಟ್ ರೆಡಿ ಆಗಿದೆ. ದರ್ಶನ್ ಅವರು ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಆರೋಪಿಯಾಗಿದ್ರು, ಅದು ಗೊತ್ತಿರುವಂತಹ ವಿಚಾರವಾಗಿದೆ. ಅವರು ಬೇಲ್ನಲ್ಲಿ ಹೊರಗೆ ಬಂದಿದ್ದಾರೆ, ಜಾಮೀನಿನಲ್ಲಿ ಹೊರಗೆ ಬಂದಿದ್ದಾರೆ. ಕೆಂಪು ಸುಂದರಿ ದರ್ಶನ್ಗೋಸ್ಕರ ಗಿಫ್ಟ್ ಅನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ. ಆರ್ ನಗರದಲ್ಲಿ ದರ್ಶನ್ಗೋಸ್ಕರ ಗಿಫ್ಟ್ ರೆಡಿ ಇದೆ. ಹಾಗಾದ್ರೆ ಪವಿತ್ರ ಗೌಡ ದರ್ಶನ್ರನ್ನ ಇನ್ನೂ ಕೂಡ ಬಿಟ್ಟಿಲ್ವಾ? ಜೈಲಿನಿಂದ ಹೊರಗಡೆ ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋದಾಗ ಅವರ ಅಮ್ಮ ದರ್ಶನ್ ಅವರ ಹೆಸರಿನಲ್ಲೂ ಕೂಡ ಅರ್ಚನೆಯನ್ನ ಮಾಡಿರುವಂತಹ ವಿಡಿಯೋಗಳು ಸಾಕಷ್ಟು ವೈರಲ್ ಆಗಿತ್ತು. ಇವತ್ತು ಪ್ರೇಮಿಗಳ ದಿನ. ಈ ಒಂದು ಪ್ರೇಮಿಗಳ ದಿನದಂದೇ ಪವಿತ್ರ ಗೌಡ ಅವರು ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ದರ್ಶನ್ ಅವರಿಗೆ. ಹಾಗಾದ್ರೆ ಪವಿತ್ರ ಗೌಡ ಅವರು ದರ್ಶನ್ರನ್ನ ಇನ್ನೂ ಕೂಡ ಬಿಟ್ಟಿಲ್ವಾ? ಡಿವೋರ್ಸ್ ಅಭಿಮಾನಿಗಳು, ಒಂದಿಷ್ಟು ಜನ ಡಿವೋರ್ಸ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಪವಿತ್ರ ಗೌಡ ಬಿಟ್ಟು ಹೋಗ್ಬಿಡ್ಲಿ ನಮ್ಮ ಅಣ್ಣನ್ನ ಅಂತ. ಆದರೆ ನಿಜಕ್ಕೂ ಏನ್ ನಡೀತಾ ಇದೆ? ದರ್ಶನ್ ಸದ್ಯ ತನ್ನ ಕುಟುಂಬದೊಂದಿಗೆ ಚೆನ್ನಾಗಿಯೇ ಕಾಲವನ್ನ ಕಳೀತಾ ಇದ್ದಾರೆ. ಅವರ ಹೆಂಡತಿ ಹಾಗೆ ಅವರ ಮಗನೊಂದಿಗೆ ತಿರುಗ್ತಾ ಇದ್ದಾರೆ. ಒಂದಿಷ್ಟು ಕಡೆಯಲ್ಲೆಲ್ಲ ಎಂಟ್ರಿ ಕೊಡ್ತಾ ಇದ್ದಾರೆ. ಆದ್ರೆ ಪವಿತ್ರ ಗೌಡ ದರ್ಶನ್ರನ್ನ ಬಿಟ್ಟಂತೆ ಕಾಣಿಸ್ತಾ ಇಲ್ಲ. ಆದ್ರೂ ದರ್ಶನ್ ಬಿಟ್ಟಿಲ್ವಂತೆ. ಅಂದ್ರೆ ಆದ್ರೂ ಕೂಡ ಕುಟುಂಬದ ಜೊತೆಗೆ ಜೀವನವನ್ನ ಸಾಗಿಸ್ತಿದ್ದಂತಹ ದರ್ಶನ್ ರವನ್ನ ಬಿಡ್ತಾನೆ ಇಲ್ಲ ಆರ್ ನಗರದ ಸುಂದರಿ. ನಿಜವಾಗ್ಲೂ ದರ್ಶನ್ಗೆ ಗಿಫ್ಟ್ ಕೊಟ್ರ ಈ ಸುಂದರಿ? ಹಾಗಾದ್ರೆ ಅದು ಯಾವ ಗಿಫ್ಟ್? ತನ್ನ ಕನಸಿನ ರೆಡ್ ಕಾರ್ಪೆಟ್ ಲಾಂಚ್ ಮಾಡಿರುವಂತಹ ಪವಿತ್ರ ಗೌಡ. ರೆಡ್ ಕಾರ್ಪೆಟ್ ಏನಿದೆ ಅಲ್ಲ, ಅದು ಆರ್ ನಗರದಲ್ಲಿ ಮತ್ತೆ ಲಾಂಚ್ ಮಾಡಿದ್ದಾರೆ ಅವರು. ರೆಡ್ ಕಾರ್ಪೆಟ್ಗೆ ಮರುಚಾಲನೆ ನೀಡಿರುವಂತಹ ಪವಿತ್ರ ಗೌಡ. ಸೊ ಅವರು ಜೈಲಿಂದ ಬಂದ ತಕ್ಷಣ ಈ ಕೆಲಸವನ್ನ ಮಾಡಿದ್ದಾರೆ. ಅದು ಕೂಡ ಪ್ರೇಮಿಗಳ ದಿನದಂದೇ. ಸುಬ್ಬಿ ಲವ್ ಸ್ಟೋರಿ ಇನ್ನೂ ಮುಗಿದಿಲ್ವಾ? ಹಾಗಾದ್ರೆ ಬೆಂಗಳೂರಿನ ನಗರದಲ್ಲಿರುವಂತಹ ರೆಡ್ ಕಾರ್ಪೆಟ್ ಸ್ಟುಡಿಯೋ ಆರ್ ನಗರದಲ್ಲಿದೆ. ಕೊಲೆ ಆರೋಪದ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಂತಹ ಕೆಂಪು ಸುಂದರಿ ಎಲ್ಲರಿಗೂ ಕೂಡ ಗೊತ್ತಿದೆ. ಈ ಒಂದು ಆರೋಪ ಹೇಗಿತ್ತು ಅನ್ನುವಂಥದ್ರ ಬಗ್ಗೆ ಜೈಲು ಪಾಲಾಗಿದ್ಲು ಪವಿತ್ರ ಗೌಡ. ಆಕೆ ಈಗ ರೆಡ್ ಕಾರ್ಪೆಟ್ ಎನ್ನುವಂತಹ ಒಂದು ಅಂಗಡಿ ಆಗಿರ್ಬೋದು, ಅವರ ಮೆಚ್ಚಿನ ಶಾಪ್ನ ತೆರೆದು ಅದನ್ನ ಲಾಂಚ್ ಮಾಡಿದ್ದಾರೆ. ಸದ್ಯ ಕೆಂಪು ಸುಂದರಿ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಪವಿತ್ರ ಗೌಡ ಕೇಸ್ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದೆ. ಸುಬ್ಬಿಯ ಲವ್ ಸ್ಟೋರಿ ಇನ್ನೂ ಕೂಡ ಕಂಟಿನ್ಯೂ ಆಗಿರೋ ತರ ಕಾಣಿಸ್ತಾ ಇದೆ.